ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಇಶಾಕ್ ಕಾಜಿ. ನೀವು ನೋಡ್ತಾ ಇದ್ದೀರಾ ಶ್ರೀ ಟಿ. ಫ್ರೆಂಡ್ಸ್, ಇವತ್ತೊಂದು ವಿಷಯ ತಗೊಂಡು ಬಂದಿದ್ದೇನೆ. ಏನಂದ್ರೆ, ರಾಯಚೂರಿನಲ್ಲಿ ಒಂದು ಕಂಪನಿ ಓಪನ್ ಆಗಿದೆ, ದರ್ವೇಶ್ ಗ್ರೂಪ್ ಆಫ್ ಕಂಪನೀಸ್ ಅಂತ. ಅವರು ಈ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಟ್ರೇಡಿಂಗ್ ನಲ್ಲಿ ಟ್ರೇಡಿಂಗ್ ವರ್ಕ್ ಮಾಡಿ ದುಡ್ಡೆಲ್ಲ ಹಂಚ್ತಾ ಇದ್ರು ಅಥವಾ ಅದರದ್ದು ಪ್ರಾಫಿಟ್ ಕೊಡ್ತಾ ಇದ್ರು. ಸುಮಾರು 7,000 ಕೋಟಿನ ವಂಚನೆ ಮಾಡಿ ಮೋಸ ಮಾಡಿ ಹೋಗಿದ್ದಾರೆ. ಆ ದರ್ವೇಶ್ ಗ್ರೂಪ್ ಸುಮಾರಲ್ಲೇ ಮಿರ್ಚಿ ಬೋಂಡಾ ಹಾಕೋರು ಅಥವಾ ಆಟೋ ಡ್ರೈವರು, ಮದುವೆಗೆ ಕೂಡ ಇಟ್ಟಿರೋ ದುಡ್ಡು ಎಲ್ಲ ಹೋಗ್ಬಿಟ್ಟು ಅಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿದ್ಮೇಲೆ ಸುಮಾರು ಒಂದು 6 ಇಂದ 7 ತಿಂಗಳು ಹತ್ತತ್ರ ಒಂದು ವರ್ಷ ತನಕ ಕೊಟ್ಟು 10%, 8%, 9% ಈ ಥರ ಕೊಟ್ಬಿಟ್ಟು ಈಗ ಸುಮಾರು ಒಂದು 4 ತಿಂಗಳಿಂದ ಟೋಟಲಿ ಕ್ಲೋಸ್ ಮಾಡಿ ಎಲ್ಲ ಓಡ್ ಹೋಗಿದ್ದಾರೆ. ಅದರಲ್ಲಿ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಮೋರ್ ದೆನ್ 7,000 crores ಅಂತೆ. ಅಂದೊಂದು ಸಣ್ಣ ಒಂದು ಊರಿನಲ್ಲಿ ಅಷ್ಟೊಂದು ದುಡ್ಡು ಎಲ್ಲೇ ಇತ್ತು, ಹೆಂಗೆ ಬಂತು, ಯಾವ ಥರ ಕೊಟ್ಟರು ಆ ದೇವರಿಗೇನೆ ಗೊತ್ತು. ಬಟ್ ಆದರೆ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಕಂಪ್ನಿನಲ್ಲಿ ಎಲ್ಲ ಬರೋದು ಎಚ್ಚೆತ್ಕೋಬೇಕು. ನಾವು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾವುದೇ ಥರದ್ದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಫ್ರೆಂಡ್ಸ್, ದಯವಿಟ್ಟು ಈ ಥರ ಎಲ್ಲ ಕಂಪ್ನಿಗೆಲ್ಲ ನೀವು ದುಡ್ಡು ಹಾಕಿ ಮೋಸ ಹೋಗಬೇಡಿ. ಓಕೆ, ಈ ಕಂಪ್ನಿ ಮುಚ್ಚಿ ಹೋಗಿದೆ. ಇವಾಗ ಎಲ್ಲರೂ ತುಂಬ ಅಲ್ಲೇ ಸಿಕ್ಕಾಪಟ್ಟೆ ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಎಲ್ಲ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಚೇತರಿಸ್ಕೋಬೇಕು.